ಪ್ರಶಾಂತ್ ಸರ್ ಅಷ್ಟೇ, ನಾನು ಡೆಲ್ಲಿಯಿಂದ ಅವ್ರ ಪರಿಚಯ. ನಂಗೆ ಡೆಲ್ಲಿಯಲ್ಲಿ 2.5 years ಇದ್ದೆ ನಾನು. ಸೊ ಅಲ್ಲಿನ ಪರಿಚಯ ಇಲ್ಲಿಗೆ ಬಂದ್ಮೇಲೆ ನಾನು ಇವ್ರ ಹತ್ರನೇ ಗೈಡೆನ್ಸ್ ತಗೊಂತಿರೋದು ಪ್ರತಿಯೊಂದಕ್ಕೂ. ಮೊನ್ನೆ ಪ್ರಿಲಿಮ್ಸ್ ಆದ್ಮೇಲೆ ಸರ್ನ ಬಂದು ಭೇಟಿ ಮಾಡಿದ್ದೆ. ಸೊ ಯು ಹ್ಯಾವ್ ದ ಬೆಸ್ಟ್ ಟೀಮ್, ಬೆಸ್ಟ್ ಫ್ಯಾಕಲ್ಟಿ, ಬೆಸ್ಟ್ ಮೆಟೀರಿಯಲ್ ಅಂಡ್ ಬೆಸ್ಟ್ ಕ್ಲಾಸಸ್ ಅವೈಲೇಬಲ್. ಸೊ ಅದನ್ನ ಹೇಗೆ ಉಪಯೋಗಿಸ್ಕೊಂತೀರಾ ಅನ್ನೋದು ನಿಮಗ್ ಬಿಟ್ಟಿದ್ದು. ಅಂಡ್ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಇನ್ನೊಂದು ಹೇಳಲೇಬೇಕು. ದಿಸ್ ಇಸ್ ಅ ವೆರಿ ಲಾಂಗ್ ಡ್ರಾನ್ ಪ್ರೋಸೆಸ್. 2 years, 3 years, 4 years ಆಗ್ಬೋದು ಒಂದು ಸೈಕಲ್ಗೆ. ಸೊ ನಿಮ್ಗೆ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತ ಇರಬೇಕು. ದಿಸ್ ವಿಲ್ ಕಮ್ ಆಫ್ಟರ್ ಸರ್ಟನ್ ಪೀರಿಯಡ್. ಒಂದು 1 year, 1.5 year ನೀವು ಏನಕ್ಕೆ ಬಂದಿದ್ದೀರಾ, KPSC ಅಥವಾ UPSC, ಅದಕ್ಕೆ ಸ್ಪೆಸಿಫಿಕ್ ಆಗಿ ಕೊಟ್ಬಿಡಿ. ನಿಮ್ಮ ಕಡೆಯಿಂದ ಪ್ರಿಲಿಮ್ಸ್ಗೆ, ಮೇನ್ಸ್ಗೆ ಏನೇನು ಪ್ರಿಪ್ರೇಷನ್ ಮಾಡಬೇಕು ಅದೆಲ್ಲ ಮಾಡಿ ಮುಗಿಸಿ. ಶಾರ್ಟ್ ನೋಟ್ಸ್ ಆಗಿರ್ಬೋದು, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಆಗಿರ್ಬೋದು, ಪ್ರತಿಯೊಂದನ್ನು ಮುಗಿಸ್ಕೊಂಬಿಡಿ. ಫ್ರಮ್ ಯುವರ್ ಎಂಡ್ ಯು ಶುಡ್ ಬಿ ರೆಡಿ. ಅದೆಲ್ಲ ಆದ್ಮೇಲೆ 1 ವರ್ಷ ಅಥವಾ 1.5 ವರ್ಷ ಆದ್ಮೇಲೆ ಯು ಆಲ್ಸೋ ಸ್ಟಾರ್ಟ್ ಲುಕಿಂಗ್ ಅಟ್ ಆಪ್ಷನ್ ಬಿ ಅಂಡ್ ಆಪ್ಷನ್ ಸಿ. ಇವಾಗ ಸೆಂಟ್ರಲ್ ಸರ್ವಿಸಸ್ ಅಲ್ಲಿ ತುಂಬಾನೇ ಒಳ್ಳೆ ಪೋಸ್ಟ್ಗಳಿದಾವೆ. ಗ್ರೂಪ್ ಬಿ ಆಗಿರ್ಬೋದು, ಗ್ರೂಪ್ ಎ, ನಾನ್ ಗೆಜೆಟೆಡ್ ಪೋಸ್ಟಿಂಗ್ಸ್ ಇದಾವೆ. ಮತ್ತೆ KPSC ಅಲ್ಲೂ ಸಹ ಎಷ್ಟೊಂದು ಪೋಸ್ಟ್ಸ್ ಇದಾವೆ ಗ್ರೂಪ್ ಬಿ, ಗ್ರೂಪ್ ಸಿ ಅಲ್ಲಿ. ಸೊ ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸಿ. ಅದನ್ನ ಶ್ರೀನಿವಾಸ್ ಸರ್ ನಿಮ್ಗೆ ಸ್ಟೇಜ್ ಬೈ ಸ್ಟೇಜ್ ಹೇಳ್ತಾರೆ. ಯಾಕಂದ್ರೆ ಇದೇ ಇನ್ಸ್ಟಿಟ್ಯೂಟ್ ನ ಇನ್ನೊಂದು ಭಾಗ ಆಗಿ ನೆಕ್ಸಾ ಅನ್ನೋ ಇನ್ಸ್ಟಿಟ್ಯೂಟ್ ಇದೆ.